ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಕಮೆಂಟ್ಸ್ಗಳನ್ನು ಓದಿ ಆರಾಮಿಲ್ಲ, ಪೇಷನ್ಸ್ ಇಲ್ಲ ಅಂದರೂ ಕೂಡ ಅದೇನು ಹೇಳ್ತೀವಲ್ವ ಎಲ್ಲದೂ ಕೂಡ ಬರ್ತಾಯಿದೆ ಸರ್. ನನ್ನನ್ನು ನಾನೇ ಬೂಸ್ಟ್ ಮಾಡ್ಕೊತಿದ್ದೀನಿಲ್ಲ, ಮಕ್ಕಳಿಗೆ ಎಕ್ಸಾಮ್ ಇದೆ, ಏನಾದರೂ ಒಂದು ಮಾಡಬೇಕು ಅಂತ. ಏನಿಯೋ ನಮ್ಮ ಏನಂತೀರ ಸರ್, ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏನಂತೀರ ತಾವುಗಳು MCQಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವುಗಳು ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ನೋಡಬೇಕು, ಆಯಿತಾ ವಿದ್ಯಾರ್ಥಿಗಳ. ಎಲ್ಲ ಎಕ್ಸಾಮಿಗೆ ಬಂದಿರುವಂತಹ MCQಸ್ಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಬಹು ಆಯ್ಕೆಯ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ಭಾಗ ಎ ಆಗಿರುತ್ತೆ, ಅಂದರೆ ಪಾರ್ಟ್ ಎನಲ್ಲಿ ಬರುವಂತಹ ಪ್ರಶ್ನೆಗಳು ಆಗಿರ್ತವೆ. ಹಾಗಿದ್ದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೆಯ ಪಾಠ ಆಗಿರುವಂಥ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಅಂದರೆ ನಾನು ಇಲ್ಲಿ ತೆಗೆದುಕೊಂಡಿರುವಂಥದ್ದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಈ ಒಂದು ಪಾಠದಿಂದ ಎಕ್ಸಾಮಿಗೆ ಕೇಳಲಾಗಿರುವಂಥ ಹಾಗೂ ಬಹು ನಿರೀಕ್ಷಿತ, ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮನ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಸಹಕಾರ ಅನ್ನುವಂಥದ್ದು ಸರಿಯಾದ ಉತ್ತರ. ಉನ್ನತ ಹಂತದ ನಿರ್ವಹಣೆಯಲ್ಲಿ ಯಾರು ಸೇರುತ್ತಾರೆ ಅಂತ ಪ್ರಶ್ನೆ ಇದೆ. ಇದು ನಮ್ಮ 2024ರಲ್ಲಿ ಎಕ್ಸಾಮ್ 1 ನಡೆದಿದ್ದಲ್ವ, ಆವಾಗ ಈ ಪ್ರಶ್ನೆ ಕೇಳಿದರು, ಆಯಿತಾ ಮಕ್ಕಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಧ್ಯಕ್ಷ ಅಂತ ಆಗಿರುತ್ತೆ. ಮಕ್ಕಳೇ, ಇಷ್ಟಿಗೆ ನಾನು ಏನೇನು MCQs 2 ಮಾರ್ಕ್ಸ್ ಕೊಟ್ಟಿದ್ದನೋ ಸೇಮ್ ಬಂತಿತ್ತು ಸರ್. ನಿಮಗೆ ನಾನು ಸುಳ್ಳು ಹೇಳ್ತಂಗೆ ಆಗ್ತಾಯಿದೆ ಅಂದರೆ ವಿಡಿಯೋ ಇದೆ, ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಅವೆಲ್ಲ ಕೆಲವೊಮ್ಮೆ ಲಕ್ಕು ಹೇಳಿಕ್ಕೆ ಬರಲ್ಲ, ಆಯಿತಾ. ಸಮನ್ವಯತೆಯು ಡ್ಯಾಶ್ ಅಂತ ಇದೆ. ಇದಕ್ಕೆ 3ನೆಯ ಕ್ವಶನಿಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಆಪ್ಷನ್ ಬಿ ಆಗಿ ಇರುತ್ತದೆ. ನಿರ್ವಹಣೆಯ ಸಾರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಲ್ಲ ಅಂತ ಇದೆ. ಇದು ಕೂಡ 2024 ಎಕ್ಸಾಮ್ 3ನಲ್ಲಿ ಕೇಳಿದಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಉದ್ಯೋಗಾವಕಾಶಗಳು ಅಂತ, ಆಯಿತಾ. 5ನೆಯ ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಉದ್ದೇಶವಲ್ಲ ಅಂತ ಇದೆ. ಇದು ಕೂಡ 2024 ಎಕ್ಸಾಮ್ 2ನಲ್ಲಿ ಕೇಳಿದಂತಹ ಪ್ರಶ್ನೆ. ನೋಡಿ, ಟೋಟಲ್ಲು 2024ರಲ್ಲಿ 3 ಎಕ್ಸಾಮ್ಗಳು ನಡೆದಿತ್ತು ಸರ್, ಆದರೆ ಈ ವರ್ಷ ಬರೀ 2 ಎಕ್ಸಾಮ್ ನಡೆಯುತ್ತೆ, ತಲೆನೀರಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಉದ್ದೇಶವಲ್ಲ, ನೀತಿ ರೂಪಿಸುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ನಿರ್ವಹಣೆಯನ್ನು ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ. 6ನೆಯ ಪ್ರಶ್ನೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಕಮೆಂಟ್ ಹಾಕ್ತೀರಾ ಆನ್ಸರು, ಭಾಳ ಖುಷಿಯಾಗತ್ತೆ ಕಣ್ರು. ಖುಷಿ ಅಂದರೆ ಅದು ಹೇಳಕ್ಕೆ ಬರಲ್ಲ ಲಿಮಿಟು, ಯಾಕಂದರೆ ನಾನು ಇಷ್ಟೊಂದು ಕಷ್ಟಪಡ್ತಿದ್ದೀನಿ, ಮಕ್ಕಳು ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರಲ್ಲ ಅಂತ. ನನ್ನ ಹತ್ರ ಸ್ಮಾರ್ಟ್ ಬೋರ್ಡ್ ಇಲ್ಲ ಕಣ್ರಪ್ಪ, ಲೈವ್ ಕ್ಲಾಸ್ ಬಂದು ನಿಮ್ಮ ಹತ್ರ ಎಲ್ಲ ಮಾಡಲಿಕ್ಕೆ ಬೇಜಾರಾಗಬೇಡಿ, ಆಯಿತಾ. ನಾನು ಆ ಲೆವೆಲಿಗೆ ಇಲ್ಲ ಇನ್ನು. ಏನಿಹೋ, ನಿರ್ವಹಣೆಯನ್ನು ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ. ನಾನಿಲ್ಲಿ ನಿಮಗೆ 2 ಆಪ್ಷನನ್ನು ಡಿಲೀಟ್ ಮಾಡಿಕೊಡ್ತೇನೆ. ಬಿ ಹಾಗೂ ಡಿ ಇದೆ ಅಲ್ವಾ, ಎರಡೂ ಕೂಡ ತಪ್ಪಾದ ಉತ್ತರ. ಎ ಅಥವಾ ಸಿನಲ್ಲಿಯೇ ಸರಿಯಾದ ಉತ್ತರ ಇದೆ. ಕಮೆಂಟ್ ಮಾಡಿ ಮಕ್ಕಳೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ಕಡಿಮೆ ವೆಚ್ಚದಲ್ಲಿ ಕೆಲಸವನ್ನು ಸರಿಯಾಗಿ ಮಾಡುವುದು ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅದು ದಕ್ಷತೆಯನ್ನು ಸೂಚಿಸುತ್ತದೆ ಅಂತ. ನೀತಿ ರೂಪಿಸುವುದು ಯಾರ ಕಾರ್ಯ? ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಪ್ರಶ್ನೆ, ಹೌದಲ್ವಾ. ನೀತಿ ರೂಪಿಸುವುದು ಒಬ್ಬ ಉನ್ನತ ಹಂತದ ಕಾರ್ಯವಾಗಿದೆ ಅಂತ. ಬನ್ನಿ 9ನೆಯ ಪ್ರಶ್ನೆಯನ್ನು ನೋಡೋಣ. ನಿರ್ವಹಣೆಯನ್ನು ಬಹು ಆಯಾಮ ಎಂದು ಏಕೆ ಕರೆಯುತ್ತಾರೆ ಅಂತ ಒಂದು ಪ್ರಶ್ನೆ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏಕೆಂದರೆ ಇದು ಏಕಕಾಲದಲ್ಲಿ ಕೆಲಸ, ಜನರು ಮತ್ತು ಕಾರ್ಯಾಚರಣೆಗಳೊಂದಿಗೆ ವ್ಯವಹರಿಸುತ್ತದೆ. ಏನು? ನಿರ್ವಹಣೆಯ ಬಹು ಆಯಾಮ, ಆಯಿತಾ. 10ನೆಯ ಪ್ರಶ್ನೆ, ಯಶಸ್ವಿ ನಿರ್ವಹಣೆಯನ್ನು ಏನನ್ನು ಖಚಿತಪಡಿಸುತ್ತದೆ? ಯಶಸ್ವಿ ನಿರ್ವಹಣೆ ಏನನ್ನು ಖಚಿತಪಡಿಸುತ್ತದೆ? 10ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಕಡಿಮೆ ವೆಚ್ಚ ಗುರಿಗಳನ್ನು ಸಾಧಿಸುವುದು ಹಾಗೂ ಗುರಿಗಳ ಸಮಕಾಲೀನ ಸಾಧನೆ, ಅಂದರೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ ಅಂತ ಇದೆಯಲ್ವಾ, ಅದೇ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. 11ನೆಯ ಪ್ರಶ್ನೆ ಕ್ವಶನ್ ನಂಬರ್ 11, ನಿರ್ವಹಣೆಯು ವೃತ್ತಿಯಾಗಿ ಡ್ಯಾಶ್ ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಡಿ ಆಗಿರುತ್ತದೆ. ಅಂದರೆ ಮೇಲಿನ ಎಲ್ಲವೂ ಸರಿ ಅಂತ, ಆಯಿತಾ. ನಿರ್ವಹಣೆಯನ್ನು ನಾವೇನು ಮಾಡ್ತೀವಿ ಗೊತ್ತಾ, ಎಕ್ಸಾಮಲ್ಲಿ ಕೆಲವೊಮ್ಮೆ ಈ ಆಪ್ಷನ್ ನೋಡಿದರೆ ಪಟ್ ಅಂತ ಟಿಕ್ ಹಾಕೊಂಡು ಹಂಗೆ ಜಂಪ್ ಹೊಡಿತಾ ಇರ್ತೀವಿ. ಆವಾಗ
ಎಕ್ಸಾಮ್ ಹಾಲಿಂದ ಬಂದಮೇಲೆ ಗೊತ್ತಾಗುತ್ತೆ ದೇವರೇ ಓದಲಿಲ್ಲ ಪೂರ್ತಿ ಕ್ವಶನ್ನು ಅಂತ. ನಿರ್ವಹಣೆಯನ್ನು ಕಲೆ ಎಂದು ಪರಿಗಣಿಸುವುದಕ್ಕೆ ಕಾರಣವೇನು ಅಂತ 12ನೆಯ ಪ್ರಶ್ನೆ. ಇದಕ್ಕೆ ವೈಯಕ್ತಿಕ ಕೌಶಲ್ಯಗಳು ಬೇಕಾಗುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 13 ಪ್ರೀತಿಯ ವಿದ್ಯಾರ್ಥಿಗಳೇ, ಹಂಗಾಮಿ ಪ್ರೈಸಿನ ನಿಯಮಿತ ಮುಂದಿನ ತ್ರೈಮಾಸಿಕದಲ್ಲಿ ತನ್ನ ಮಾರಾಟವನ್ನು 30% ಹೆಚ್ಚಿಸಲು ಯೋಚಿಸುತ್ತಿದೆ. ನೀಡಿರುವ ಹೇಳಿಕೆಯಲ್ಲಿ ಎತ್ತಿ ತೋರಿಸುವ ನಿರ್ವಹಣೆಯು ಲಕ್ಷಣವನ್ನು ಗುರುತಿಸಿ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಅಂತ. ಕ್ವಶನ್ ನಂಬರ್ 14 ಶಾಲೆ, ಅಂಗನವಾಡಿ, ಆಸ್ಪತ್ರೆ ಮುಂತಾದ ಸೌಲಭ್ಯ ಒದಗಿಸುವುದು ನಿರ್ವಹಣೆಯ ಯಾವ ಉದ್ದೇಶವಾಗಿದೆ ಅಂತ ಇದೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾಜಿಕ ಉದ್ದೇಶ ಆಗಿದೆ. 15ನೆಯ ಪ್ರಶ್ನೆ, ನಿರ್ವಹಣೆಯು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯ ಖಚಿತಪಡಿಸುತ್ತದೆ. ಇದು ನಿರ್ವಹಣೆಯನ್ನು ಏನೆಂದು ಎತ್ತಿ ತೋರಿಸುತ್ತದೆ ಅಂತ ಇದೆ. ನಿಜವಾಗಿಯೂ ಇವೆಲ್ಲವೂ ಕೂಡ 6-7 ಪ್ರಶ್ನೆಗಳು ಹಾಟ್ಸ್ ಪ್ರಶ್ನೆಗಳು ಮಕ್ಕಳೇ, ಆಯಿತಾ. ಬರುವ ಸಾಧ್ಯತೆ ಬಹಳ ಇರುತ್ತೆ, ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ ಅಂತ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಪ್ರಕ್ರಿಯೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಂಪನಿಯ ಮಾರಾಟ ಗುರಿ 50 ಲಕ್ಷಗಳಿರುತ್ತದೆ, ಆದರೆ ನಿಜವಾದ ಮಾರಾಟವು 70 ಲಕ್ಷ ರೂಪಾಯಿ ತಲುಪಿಸಿದೆ. ಇದು ನಿರ್ವಹಣೆಯ ಯಾವ ಉದ್ದೇಶವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಎಂಬುದನ್ನು ತೋರಿಸುತ್ತದೆ ಅಂತ 16ನೆಯ ಪ್ರಶ್ನೆ ಇದೆ. ಇದು ಸಂಘಟನಾತ್ಮಕ ಉದ್ದೇಶಗಳು ಅನ್ನುವಂಥದ್ದು ರೈಟ್ ಆನ್ಸರ್. ಒಂದು ಕಂಪನಿಯ ಸಮಾಜಕ್ಕೆ ಪರಿಸರ ಸ್ನೇಹಿ ಮತ್ತು ಉತ್ಪನ್ನಗಳನ್ನು ಒದಗಿಸುತ್ತದೆ. ಇದು ನಿರ್ವಹಣೆಯ ಯಾವ ಉದ್ದೇಶವನ್ನು ಪ್ರತಿಬಿಂಬಿಸುತ್ತದೆ. 17ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಸಾಮಾಜಿಕ ಉದ್ದೇಶವನ್ನು ಬಿಂಬಿಸುತ್ತದೆ. 18ನೆಯ ಪ್ರಶ್ನೆ, ನಿರ್ವಹಣೆಯ ಸಾಮಾಜಿಕ ಉದ್ದೇಶವು ಡ್ಯಾಶ್ ಅಂತ ಇದೆ. 2025 ಎಕ್ಸಾಮ್ 1ರಲ್ಲಿ ಅಂದರೆ ಲಾಸ್ಟ್ ಇಯರು ಎಕ್ಸಾಮ್ 1ರಲ್ಲಿ ಕೇಳಿದಂಥ ಪ್ರಶ್ನೆ ಕ್ವಶನ್ ನಂಬರ್ 18 ಆಗಿರುತ್ತದೆ. ಹೋಪ್ ನನಗೆ ಇದು ಆನ್ಸರನ್ನು ಕಳಿಸ್ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ. ನೋಡಿ, ಆಪ್ಷನ್ ಎ ಹಾಗೂ ಸಿ ಎರಡೂ ಕೂಡ ತಪ್ಪು ಮಕ್ಕಳೇ. 18ನೆಯ ಪ್ರಶ್ನೆ ಏನು, ಐ ರಿಪೀಟ್, ನಿರ್ವಹಣೆಯ ಸಾಮಾಜಿಕ ಉದ್ದೇಶವು ಡ್ಯಾಶ್ ಅಂತ ಇದೆ, ಆಯಿತಾ. ಕ್ವಶನ್ ನಂಬರ್ 19, ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ಅಂತ ಇದೆ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿ ಇರುತ್ತದೆ. ಆಪ್ಷನ್ ಎ ಏನು ಉತ್ತರ, ಲಾಭ ಅನ್ನುವಂಥದ್ದು. ಹೌದಾ? ಈ ಕೆಳಗಿನ ಯಾವುದೋ ಕಾರ್ಯವನ್ನು ಸರಿಯಾಗಿ ಮತ್ತು ಏನಿದು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ಅಂತ ಇದೆ. 20ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ದಕ್ಷತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಅಧ್ಯಾಯ 2ಕ್ಕೆ ಹೋಗೋಣ. ಅಧ್ಯಾಯ 2ರಲ್ಲಿ ಆಯಿತಾ, ನಿರ್ವಹಣೆಯ ತತ್ವಗಳು ಅಂತ ಇದೆ. 1 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಎಕ್ಸಾಮಿಗೆ ಬಂದಿತ್ತು ಹಾಗೂ ಯಾವುದು ನಿಮಗೆ ಬರ್ಬೋದು ಅದನ್ನು ಕೂಡ ನಾವು ಪ್ರಿಡಿಕ್ಷನ್ ಮಾಡೋಣ. ನನ್ನ ಮಾತನ್ನು ಕೇಳಿ ಮೊದಲು 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರೆಡಿಯಾಗಿ ಸರ್. ನಿಮ್ಮಷ್ಟು ಸಂತೋಷ ಎಕ್ಸಾಮಲ್ಲಿ ಕೂತ್ಕೊಂಡವ್ರು ಯಾರೂ ಅಲ್ಲ. ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಲಾಸ್ಟ್ ಇಯರು ಎಕ್ಸಾಮ್ 3ನಲ್ಲಿ ಈ ಪ್ರಶ್ನೆ ಬಂದಿತ್ತು. ಸರಿಯಾದ ಉತ್ತರ ಸಂಪೂರ್ಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೆಳಗಿನವುಗಳಲ್ಲಿ ಯಾವುದೋ ವೈಜ್ಞಾನಿಕ ಕಾರ್ಯ ಅಧ್ಯಯನವಾಗಿದೆ ಅಂತ. 2ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ಪರಿಸರ ಅಧ್ಯಯನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹೌದಾ? ತಪ್ಪಲ್ವಾ? ಅದಕ್ಕೆ ಸಮಯ ಅಧ್ಯಯನ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ. ಭಾಳ ಜನ ಬಿ ಹಾಕಿದ್ರು, ಅದಕ್ಕೆ ಹೇಳಿದ್ದು ಸಮಯ ಎ. ಇದು ಕೂಡ ಅಷ್ಟೇ 2024 ಎಕ್ಸಾಮ್ 1ರಲ್ಲಿ ಕೇಳಿದಂತಹ ಪ್ರಶ್ನೆ. ಹೆನ್ರಿ ಫಯೋಲ್ ರವರ ಡ್ಯಾಶ್ ಆಗಿದ್ದರು ಅಂತ 3ನೆಯ ಪ್ರಶ್ನೆ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತು, ಆಯಿತಾ. ಇದನ್ನು ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆಪ್ಷನ್ ಎ ಸಿ ಎರಡೂ ಕೂಡ ತಪ್ಪು. ಬಿ ಡಿನಲ್ಲಿ ಆಪ್ಷನ್ ಇದೆ. ದಯವಿಟ್ಟು 3 ಯಾವುದು ಆನ್ಸರ್ ಅಂತ ಕಳುಹಿಸಿ ಕೊಡಿ. 4ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ನಿರ್ವಹಣೆ ತತ್ವವು ಟೇಲರ್ ಅವರಿಂದ ಏನಿದು ಕೂಡಲಪಟ್ಟಿರುವುದಿಲ್ಲ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಶ್ರಮ ವಿಭಜನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಟೇಲರ್ ರವರು ಬಲವಾಗಿ ಪ್ರತಿಪಾದಿಸಿದ ಕೂಲಿ ಪದ್ಧತಿಯು ಡ್ಯಾಶ್ ಅಂತ ಇದೆ. 2024 ಎಕ್ಸಾಮ್ 3ನಲ್ಲಿ ಇದೇ ಕ್ವಶನ್ ಕೇಳಿದರು ಸರ್. ಇದಕ್ಕೆ ಸರಿಯಾದ ಉತ್ತರ ಬಂದು ವಿಭೇದಾತ್ಮಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ಈಗ ನಾವು 6ನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವ್ಯವಸ್ಥಾಪಕರ ಅನುಭವದಿಂದ ಅಂತ ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 7, ಹೆನ್ರಿ ಫಯೋಲ್ ರವರು ಎಷ್ಟು ನಿರ್ವಹಣೆಯ ತತ್ವಗಳನ್ನು ಕೊಡುಗೆ ನೀಡಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ 14 ಆಪ್ಷನ್ ಸಿ ರೈಟ್ ಆನ್ಸರ್. 8ನೆಯ ಪ್ರಶ್ನೆ, 2025 ಎಕ್ಸಾಮ್ 1ರಲ್ಲಿ ಕೇಳಿದಂಥ ಪ್ರಶ್ನೆ, ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಅಂತ.
ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು ಎಲ್ಲರಿಗೂ ಕೂಡ ಗೊತ್ತು, ಹಾಗಾಗಿ ನಾನು ಆನ್ಸರನ್ನು ಹೇಳುವುದಿಲ್ಲ. ಆಪ್ಷನ್ ಬಿ, ಡಿ ಎರಡೂ ಕೂಡ ತಪ್ಪು. ಆಪ್ಷನ್ ಎ, ಸಿ ಎರಡರಲ್ಲಿ ಒಂದು ಸರಿಯಾದ ಉತ್ತರ ಆಗಿರುತ್ತದೆ. ದಯವಿಟ್ಟು ಕಮೆಂಟ್ ಮಾಡಿ ಮಕ್ಕಳೇ, ಬಹಳ ಖುಷಿಯಾಗತ್ತರೋ. ನಿಮ್ಮ ಕಮೆಂಟಿಗಾಗಿ ನಾವು ಕಾಯ್ತಾ ಇರ್ತೀವಿ ಕಣ್ರೋ. 9ನೆಯ ಪ್ರಶ್ನೆ, ನಿರ್ವಹಣಾ ತತ್ವಗಳು ಮಹತ್ವವಾಗಿದೆ ಏಕೆಂದರೆ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತದೆ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, 10ನೆಯ ಪ್ರಶ್ನೆ, ಸಮಾಜ ವಿಭಜನೆ ತತ್ವವನ್ನು ಈ ಕೆಳಗಿನ ಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ 10ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಅಂತ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 11, ಈ ಕೆಳಗಿನ ಕಂಡ ಹೇಳಿಕೆಗಳಲ್ಲಿ ಯಾವುದೋ ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸಿದೆ ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅದು ಮನೋಭಾವನೆಯ ಬದಲಾವಣೆ ಅನ್ವಯಿಸುವುದು ಅಂತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 12, ಈ ಕೆಳಗಿನವುಗಳಲ್ಲಿ ಯಾವ ತಂತ್ರವು ಪ್ರತಿಯೊಬ್ಬ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಮೇಲಾಧಿಕಾರಿ ಇರಬೇಕೆಂದು ಪ್ರತಿಪಾದಿಸುತ್ತದೆ? 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಆಗಿರುತ್ತದೆ, ಏಕರೂಪ ಆಜ್ಞೆ ಅನ್ನುವಂಥದ್ದು. ಕ್ವಶನ್ ನಂಬರ್ 13, ಈ ಕೆಳಗಿನವುಗಳಲ್ಲಿ ಯಾವುದು ತತ್ವವು ಪ್ರತಿಯೊಂದಕ್ಕೆ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳವಿರಬೇಕು ಎಂದು ಪ್ರತಿಪಾದಿಸುತ್ತದೆ? 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ, ಕ್ರಮ. 14ನೆಯ ಪ್ರಶ್ನೆ, ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವಳು ಅಥವಾ ಅವನು ಯಂತ್ರಗಳು, ಸಲಕರಣೆಗಳು ಮತ್ತು ಸಾಧನಗಳು. ಹಾರ್ಟ್ಸ್ ಕ್ವಶನ್ ಕಂಡ್ರೆ ಇದು ಚಿಂದಿ ಉಡಾಯಿಸ್ಬೋದು ಆಯಿತಾ, ಒಮ್ಮೆ ನೋಡ್ಕೊಂಡು ಹೋಗಿ ಸಾಕು. ಇದಕ್ಕೆ ಸರಿಯಾದ ಉತ್ತರ ಗ್ಯಾಂಗ್ ಬಾಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. 15ನೇ ಪ್ರಶ್ನೆ, ಒಂದು ಕಾರ್ಯ ಮಾಡಲು ಒಂದು ಉತ್ಪನ್ನ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯುವ ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯು ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಅಂತ 15ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ವಿಧಾನ ಅಧ್ಯಯನ ಅನ್ನುವಂಥದ್ದು ರೈಟ್ ಆನ್ಸರ್. ಹಾರ್ಟ್ ಕ್ವಶನ್ಸು ಬಂದರೆ ಏನು ಮಾಡಲಿಕ್ಕಾಗಲ್ಲ ಎಕ್ಸಾಮಲ್ಲಿ, ಸ್ವಲ್ಪ ನೋಡ್ಕೊಂಡು ಹೋದ್ರು, ಗಟ್ಟೊಡೆಯೋದಲ್ಲ ಇದು. ಒಂದು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಎಲ್ಲ ಉಪನ್ಯಾಸಕರು ಬೋಧನೆಗಾಗಿ ತಮ್ಮ ವಿಭಾಗದ ಎಲ್ಲ ಮುಖ್ಯಸ್ಥರಿಂದ ಏಕೈಕ ಕ್ರಿಯಾ ಯೋಜನೆ ಹೊಂದಿದ್ದಾರೆ. ಇಲ್ಲಿ ನಿರ್ವಹಣೆಯು ಯಾವ ತತ್ವವನ್ನು ಅನುಸರಿಸುತ್ತದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಏಕರೂಪ ನಿರ್ದೇಶನ. ಸಾಕಾಗ್ಬಿಡ್ತ್ಕೊಂಡ್ರು. ಕೊನೆಯ ಭಾಗದಲ್ಲಿದ್ದೀವಿ. ಘಟ್ಟದಲ್ಲಿ ಕೆಲಸ, ಗುಣ ಮತ್ತು ಉತ್ಪಾದನೆಯ ಪ್ರಮಾಣವು ಡ್ಯಾಶ್ ಅವಲಂಬಿಸುತ್ತದೆ? 17ನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂದರೆ ಮೇಲಿನ ಎಲ್ಲವೂ ಅಂತ. 18ನೇ ಪ್ರಶ್ನೆ, ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಿಗೆ ನಾವು ಎಂದು ಬೋಧಿಸುತ್ತದೆ ಅಂತ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಆಪ್ಷನ್ ಸಿ, ಏನಿದು ಸಂಘಟನಾ ಅಂತ, ಸಂಘಭಾವನೆ ಅಂತ, ಎಷ್ಟು ಚೆನ್ನಾಗಿದೆ. ನನ್ನ ವಿದ್ಯಾರ್ಥಿಗಳೇ, ಉದ್ದೇಶ ಯಾವುದೇ ಕಾರಣಕ್ಕೂ 1 ಮಾರ್ಕ್ಸ್ ಮಿಸ್ ಮಾಡಬಾರ್ದು ಅಂತ. ನಮ್ಮ ಮಕ್ಕಳು ಬಿಡ್ರೆ ಬಿಡೋ ಮರ 1 ಮಾರ್ಕ್ಸಿಗೆ ಯಾವನು 20 ನಿಮಿಷದ ವಿಡಿಯೋ ನೋಡ್ತಾನೆ 1 ಮಾರ್ಕ್ಸ್ ಸಿಗಲ್ಲ ಅಂತ. ಅಯ್ಯೋ ದೇವ್ರೆ. ಬನ್ನಿ ನೀವೆಲ್ಲ ಏನಾದರೂ ಅಂದ್ಕೊಳ್ಳಿ. ಯೋಜಿಸುವಿಕೆ ಅಂತ ಇದೆ. 1 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಎಕ್ಸಾಮಿಗೆಲ್ಲ ಬಂದದ್ದು, ಇಂಪಾರ್ಟೆಂಟ್ ಎಲ್ಲ ಇದರಲ್ಲೇ ಇದೆ ಸರ್. ಕೆಳಗಿನ ನೀಡೋದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿ ಬರೆಯಿರಿ. ಉದ್ದೇಶವನ್ನು ಸ್ಥಾಪಿಸುವಾಗ ನಿರ್ವಹಣಾಂಗ ಕಾರ್ಯವನ್ನು ತಿಳಿಸಲು ತಿಳಿಸಿ ಡ್ಯಾಶ್ ಅಂತ ಇದೆ, ಕಾರ್ಯವನ್ನು ತಿಳಿಸಿ ಅಂತ. ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಿರ್ದೇಶಿಸುವಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಡ್ಯಾಶ್ ಇದು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. 2024 ಎಕ್ಸಾಮ್ 3ರಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿದೆ ಮಕ್ಕಳೇ. ಸರಿಯಾದ ಉತ್ತರ ಆಪ್ಷನ್ ಎ, ಯೋಜಿಸುವಿಕೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯು ವಿಧವಾಗಿದೆ ಅಂತ 2024 ಎಕ್ಸಾಮ್ 1ರಲ್ಲಿ ಕೇಳಿದಂತಹ ಪ್ರಶ್ನೆ. ಕ್ವಶನ್ ನಂಬರ್ 3, ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತದೆ, ವಿಧಾನ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಯೋಜಿಸುವಿಕೆಯ ಲಕ್ಷಣವಲ್ಲ ಅಂತ ಇದೆ ಆಯಿತಾ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಇದು ಗುರುತಿಸುವಿಕೆ ಮತ್ತು ಕೆಲಸದ ವಿಭಜನೆಯನ್ನು ಒಳಗೊಂಡಿರುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 5, ಈ ಕೆಳಗಿನವುಗಳಲ್ಲಿ ಯಾವುದು ವಿಭಜನೆಯ ವಿಧವಲ್ಲ ಅಂತ 5ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಮನ್ವಯತೆ. 6ನೆಯ ಪ್ರಶ್ನೆ, ಯೋಜಿಸುವಿಕೆಯ ಪ್ರತಿಕ್ರಿಯೆಯ ಮೊದಲನೆಯ ಹಂತ. 2025 ಲಾಸ್ಟ್ ಇಯರ್ ಎಕ್ಸಾಮ್ 3 ನಡೆದಿತ್ತಲ್ವ, ಆವಾಗ ಕೇಳಿದಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಉದ್ದೇಶಗಳನ್ನು ಸ್ಥಾಪಿಸುವುದು. ಕ್ವಶನ್ ನಂಬರ್ 7, ಇದು ಕೂಡ 2025ರಲ್ಲಿ ಎಕ್ಸಾಮ್ 2ನಲ್ಲಿ ಕೇಳಿದಂತಹ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಯ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ, ಮುಂಗಡ ಪತ್ರ ಅನ್ನುವಂಥದ್ದು ಆಗಿರುತ್ತದೆ. ಯೋಜಿಸುವಿಕೆಯು ಒಂದು ಮಾನಸಿಕ
ಕ್ರಿಯವಾಗಿ, ಏಕೆಂದರೆ ಇದು ಡ್ಯಾಶ್ ಒಳಗೊಂಡಿರುತ್ತದೆ ಅಂತ ಇದೆ. 8ನೆಯ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ, ಮಾನಸಿಕ ಪರಿಶ್ರಮ ಮತ್ತು ದೂರದೃಷ್ಟಿ ಅಂತ. 9ನೆಯ ಪ್ರಶ್ನೆ, ಈ ಕೆಳಗಿನವು ಯಾವುದು ಸ್ಥಾಯಿ ಯೋಜನೆ ಉದಾಹರಣೆಯಾಗಿದೆ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ, ವಿಧಾನ. ಕ್ವಶನ್ ನಂಬರ್ 10, ನೀತಿಯು ಡ್ಯಾಶ್ ಯೋಜನೆಯ ಉದಾಹರಣೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ, ಸ್ಥಾಯಿ ಅಂತ. ಆಯಿತಾ, ಇದು ಸ್ವಲ್ಪ ಹಾರ್ಟ್ ಕ್ವಶನ್ಸ್ ರೀ, ತಲೆ ಕೆಡಿಸ್ಕೊಬೇಡಿ. ಕೆಲವೊಮ್ಮೆ ಕೇಳಿಬಿಡ್ತಾರೆ, ಆದರೂ ಕೂಡ ಆನ್ಸರ್ ಹೇಳ್ಬಿಡ್ತೀನಿ ಕಣ್ರಪ್ಪ. ಕ್ವಶನ್ ನಂಬರ್ 11, ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 11ಕ್ಕೆ ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅನ್ನುವಂಥದ್ದು. 12ನೇ ಪ್ರಶ್ನೆ, ವ್ಯವಸ್ಥಾಪಕರು ಒಂದು ತಿಂಗಳಲ್ಲಿ ಮಾರಾಟವನ್ನು ದ್ವಿಗುಣಗೊಳಿಸುವುದು ಗುರಿಯನ್ನು ನಿಗದಿಪಡಿಸುತ್ತಾರೆ, ಅದರ ಗುರಿ ಸಾಧಿಸಲಾಗಲಿಲ್ಲ. ಈ ಯೋಜನೆ ಯಾವ ಮಿತಿಯನ್ನು ಇದು ಪ್ರತಿಪಾದಿಸುತ್ತದೆ ಅಂತ ಇದೆ. ಇದು ಯಶಸ್ಸನ್ನು ಖಾತರಿಪಡಿಸುವುದಿಲ್ಲ. ನಿಜವಾದ ಕೆಲಸವನ್ನು ಯೋಜಿಸಲು ವ್ಯವಸ್ಥಾಪಕರು ಅಧಿಕ ಸಮಯ ಕಳೆಯುತ್ತಿದ್ದಾರೆ, ಅದು ವಿಳಂಬವಾಗಬಹುದು. ಇಲ್ಲಿ ಯೋಜಿಸುವಿಕೆಯು ಯಾವ ಮಿತಿ ಇದು ಪ್ರತಿಬಿಂಬಿಸುತ್ತದೆ ಅಂತ 13ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಯೋಜನೆ ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ ಅಂತ. 14ನೆಯ ಪ್ರಶ್ನೆ, ಕೊನೆಯ ಘಟ್ಟದಲ್ಲಿದ್ದೇವೆ, ಬೇಜಾರಬೇಡಪ್ಪ. ಯೋಜನೆ ಮತ್ತು ಇದು ಓದ್ಕೊಳ್ರೋ, ಸುಸ್ತಾಗ್ಬಿಡ್ತು. ಗುರಿ ಆಧಾರಿತ ಅಂತ ಸರಿಯಾದ ಉತ್ತರ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 15, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. 15ನೆಯ ಪ್ರಶ್ನೆ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಯೋಜಿಸುವಿಕೆಯು ಅನ್ನುವಂಥದ್ದು ರೈಟ್ ಆನ್ಸರ್ ಕಣ್ರಪ್ಪ. ಸ್ಥಾಯಿ ಯೋಜನೆಯು ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಇದೆ. ಇದಕ್ಕೆ ಕಾರ್ಯಯೋಜನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ನಾವು ಅಧ್ಯಾಯ 5ರಲ್ಲಿದ್ದೇವೆ, ಸಂಘಟಿಸುವಿಕೆ ಅಂತ. ಸಂಘಟಿಸುವಿಕೆಯಲ್ಲಿ ಏನೆಲ್ಲ ಎಕ್ಸಾಮಿಗೆ ಕೇಳಿದ್ರು, ಏನೆಲ್ಲ ಎಕ್ಸಾಮಿಗೆ ಬರ್ಬೋದು ಅಂತ ನಾವೀಗ ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿಯೋಜನೆ ಅಂಶವಲ್ಲ ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅನೌಪಚಾರಿಕ ಸಂಘಟನೆ ಅಂತ. ವದಂತಿಗಳಿಗೆ ಜನ್ಮ ನೀಡುವುದಕ್ಕೆ ಹೆಸರಾಗಿರುವ ಸಂಘಟನೆಗಳ ಪ್ರಕಾರವು ಡ್ಯಾಶ್ ಅಂತ ಇದೆ. ಆಪ್ಷನ್ ಡಿ ಅನೌಪಚಾರಿಕ ಸಂಘಟನೆ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ, ಅನೌಪಚಾರಿಕ ಸಂಘಟನೆ. ಕೆಲಸ ನಿರ್ವಹಿಸುವಲ್ಲಿ ಪರಸ್ಪರ ಸ್ಪಂದಿಸುವಿಕೆ ಕಾರಣ ಸ್ಫೂರ್ತಿಯಿಂದ ಜನ್ಮ ತಾಳುವ ಸಾಮಾಜಿಕ ಸಂಬಂಧಗಳ ಜಾಲಬಂಧ. ಹೆಂಗ್ರಲ್ಲಿ ಓದ್ತೀರಿ ತಮ್ಮ? ಹೌದಪ್ಪ, ಗ್ರೇಟೇ ಕಂಡ್ರು ನೀವೆಲ್ಲ. ಕ್ವಶನ್ ನಂಬರ್ 4, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಅನೌಪಚಾರಿಕ ಸಂಘಟನೆಗಳು ಅಂತ. 2025ರಲ್ಲಿ ಎಕ್ಸಾಮ್ 2ನಲ್ಲಿ ಕೇಳಿದಂತಹ ಪ್ರಶ್ನೆ ಏನಿದು, ಉತ್ಪನ್ನಗಳ ಶ್ರೇಣಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುರುತಿಸುವುದು ಇದರ ಒಂದು ಭಾಗವಾಗಿದೆ ಅಂತ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವಿಭಾಗೀಯ ರಚನೆ ಅಂತ. ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವುದು ಇದರ ಒಂದು ಭಾಗ ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ, ಕಾರ್ಯಾತ್ಮಕ ರಚನೆ ಅಂತ. 7ನೆಯ ಪ್ರಶ್ನೆ, ಸಂಘಟಿಸುವಿಕೆಯ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂಬುದನ್ನು ವಿವರಿಸುತ್ತದೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ, ಅದು ಕರ್ತವ್ಯಗಳ ನಿಯೋಜನೆ ಅಂತ. ವಿಭಿನ್ನ ಸ್ಥಾನಗಳ ನಡುವಿನ ಸಂಬಂಧವನ್ನು ನಿರ್ವಹಣೆಯು ಯಾವ ಕಾರ್ಯದಡಿಯಲ್ಲಿ ವಿವರಿಸಲಾಗಿದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಆಪ್ಷನ್ ಸಿ ಆಗಿರುತ್ತದೆ, ಅದು ಸಂಘಟಿಸುವಿಕೆ ಅಂತ. ಸ್ವಲ್ಪ ಹಾಟ್ ಆಗಿದೆಯಪ್ಪ ಇದು, ಸ್ವಲ್ಪ ಮೇಲೆ ಹೋಗೋಣ. ಓದಲಿಕ್ಕೆ ಸಮಯ ಇಲ್ಲ ಕಂಡ್ರು, ಆಗ್ತಾಯಿಲ್ಲ. ಈ ಸಂಘಟನೆ ರಚನೆಯನ್ನು ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 10ನೆಯ ಪ್ರಶ್ನೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿರುತ್ತದೆ, ವಿಭಾಗೀಯ ರಚನೆ. ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದ್ಕೊಂಡಿದ್ದೀನಿ ಈ ಪಾಠದಿಂದ. ನೋಡೋಣ ಮುಂದೆ. ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುವ ಕಂಪನಿ ಉತ್ಪಾದನೆ, ಹಣಕಾಸು, ಮಾರುಕಟ್ಟೆ ಮತ್ತು ಮಾನವ ಸಂಪನ್ಮೂಲ ಪ್ರತ್ಯೇಕ ವಿಭಾಗಗಳನ್ನು ಹೊಂದಿರುತ್ತದೆ. ಇದರ ಸಂಘಟನೆಯ ರಚನೆ ಪ್ರಕಾರ ಯಾವುದ್ರಿ? ಕಾರ್ಯಾತ್ಮಕ ರಚನೆ. ಒಬ್ಬ ವ್ಯವಸ್ಥಾಪಕ ಅಧೀನ ನೌಕರನು ಕೆಲಸಗಳನ್ನು ನಿಯೋಜಿಸುತ್ತಾನೆ, ಅಂದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾನೆ, ಅಧಿಕಾರವನ್ನು ತನ್ನಲ್ಲೇ ಉಳಿಸಿಕೊಳ್ಳುತ್ತಾನೆ. ಇದು ಡ್ಯಾಶ್. ಆಪ್ಷನ್ ಎ ಅಧಿಕಾರ ಪ್ರತಿನಿಯೋಜನೆ. ನೋಡಿ ಸರ್,
2024 ಎಕ್ಸಾಮ್ 3ನಲ್ಲಿ ಇದೇ ಕ್ವಶನ್ ಕೇಳಿದರು. ಡ್ಯಾಶ್ ಸಂಘಟನೆಯು ಯಾವುದೇ ಏನಿದು ಪ್ರಜ್ಞಾಪೂರ್ವಕ ಉದ್ದೇಶಗಳಿಂದ ಅದರ ಸಂಯುಕ್ತ ಹಾರ್ಟ್ ಕ್ವಶನ್ ಇದು ಫಲಿತಾಂಶಗಳಿಗೆ ಕೊಡುಗೆ ನೀಡುವ ವ್ಯಕ್ತಿಗಳ ನಡುವಿನ ಸಂಬಂಧಗಳ ಒಟ್ಟುಗೂಡಿಸುವಿಕೆಯು. 13ನೆಯ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನೌಪಚಾರಿಕ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್ ಸಂಘಟಿಸುವಿಕೆ ಪ್ರಕ್ರಿಯೆಯ ಮೊದಲ ಹಂತ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಒಂದು ಕೆಲಸಗೊಳಿಸುವಿಕೆ ಮತ್ತು ವಿಭಜಿಸುವಿಕೆ ಅನ್ನುವಂಥದ್ದು ಆಗಿರುತ್ತದೆ. ಮುಗೀತೇನ್ರಪ್ಪ ಮಾರಾಟ ಪ್ರಕ್ರಿಯೆ. ಮುಗೀತ್ರೋ ಲಾಸ್ಟ್ ಚಾಪ್ಟ್ರಪ್ಪ 1 ಅಂಕದ ಮಾರಾಟ ಪ್ರಕ್ರಿಯೆ. ನೋಡಿ ತಮ್ಮಂದರೆ ಅಣ್ಣಂದರೆ ಧನ್ಯವಾದಗಳು. ಈ ಕೆಳಗಿನ ಯಾವ ಅಂಶವು ಬೆಲೆ ನಿಗದಿಯ ಮೇಲೆ ಪ್ರಭಾವ ಬೀರುವುದಿಲ್ಲ? ಹೌದಲ್ವಾ, ಯಾವುದರ ಪ್ರಭಾವ ಬೀರುವುದಿಲ್ಲ ಹೇಳ್ರೋ, ಸ್ವಲ್ಪ ಸಹಾಯ ಮಾಡಿರಲಿ. ಆಪ್ಷನ್ ಡಿ ರಾಜಕೀಯ ಹಸ್ತಕ್ಷೇಪ ಅಂತ. ಈ ಕೆಳಗಿನ ಯಾವುದು ಭೌತಿಕ ವಿತರಣೆಯ ಒಂದು ಅಂಶವಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಸಂವೇಷ್ಣುವಿಕೆ. ಇದು 2025 ಎಕ್ಸಾಮ್ 3ನಲ್ಲಿ ಕೇಳಿದಂತಹ ಪ್ರಶ್ನೆ. 3ನೇದು ಈ ಕೆಳಗಿನ ಯಾವುದು ಪ್ರವರ್ತನೆಯ ಮಿಶ್ರಣವಲ್ಲ? ಆಪ್ಷನ್ 3ಕ್ಕೆ ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಭೌತಿಕ ವಿತರಣೆ. ಭೌತಿಕ ವಿತರಣೆ ಎಲ್ಲೋ ಬಂದಿತ್ತಲ್ವಾ, ಇರಲಿ ಬಿಡಿ. ಈ ಕೆಳಗಿನಗಳು ಯಾವುದು ದೀರ್ಘಕಾಲಿಕ ಉತ್ಪನ್ನವಾಗಿದೆ? ನೋಡ್ರೋ 2024 ಎಕ್ಸಾಮ್ 2, 2025 ಎಕ್ಸಾಮ್ 2 ಎಲ್ಲದರಲ್ಲೂ ಇದೇ ಕ್ವಶನ್ ಕೇಳಲಾಗಿತ್ತು. ಈ ಯಾವುದ್ರಿ ಕ್ವಶನ್ ನಂಬರ್ 4. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಅದು ದೂರದರ್ಶನ. ಈ ಕೆಳಗಿನ ಯಾವುದು ದೀರ್ಘಕಾಲಿಕ ಉತ್ಪನ್ನವಾಗಿದೆ ಅಂದರೆ ದೂರದರ್ಶನ ಅಂತ. ದೂರದರ್ಶನ ಅಂದರೆ ಟೆಲಿವಿಷನ್ ಅಂತ, TV. ಈ ಕೆಳಗಿನಲ್ಲಿ ಯಾವುದು ದೀರ್ಘಕಾಲಿಕೆ ಬಾರದ ಉತ್ಪನ್ನವಾಗಿದೆ? 2024 ಎಕ್ಸಾಮ್ 1ರಲ್ಲಿ ಕೇಳಿದಂತಹ ಪ್ರಶ್ನೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಟೂತ್ ಪೇಸ್ಟ್. ಮುಗಿದೋಗುತ್ತಲ್ವ, ಹಾಗಾಗಿ ಆಯಿತಾ. ಬನ್ನಿ ಈಗ ಅಮೆಜಾನ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಭಾಳ ಈಸಿಯಾಗಿರುವಂಥ ಪಾಠ ಸರ್. ಇದರಲ್ಲಿ ಏನು ಕೇಳಿದ್ರು ಆರಾಮಾಗಿ ಬರಿಬೋದು ಆಯಿತಾ. ಮುದ್ರೆ ಹೆಸರು ಅನ್ನುವಂಥದ್ದು ಸರಿಯಾದ ಉತ್ತರ ಅಂದರೆ ಬ್ರ್ಯಾಂಡ್ ನೇಮ್ ಅಂತ. ಇದು ನೆನ್ಪಿಟ್ಕೊಳ್ಳಿ, ಮುದ್ರೆ ಹೆಸರು ಅಂದರೆ ಬ್ರ್ಯಾಂಡ್ ನೇಮ್ ಅಂತ. ಗ್ರಾಹಕರಿಗೆ ಉತ್ಪನ್ನ ಅದರ ಲಕ್ಷಣಗಳನ್ನು ಮತ್ತು ಗುಣಮಟ್ಟ ಬಗ್ಗೆ ಮಾಹಿತಿ ನೀಡುವ ಇದರ ಭಾಗವಾಗಿದೆ. 7ನೇ ಪ್ರಶ್ನೆ ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಪ್ರವರ್ತನೆ ಅನ್ನುವಂಥದ್ದು ಆಪ್ಷನ್ ಬಿ. ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದಿಗೆ ಯಶಸ್ಸಿನ ಗ್ರಾಹಕರ ಅತ್ಯಂತ ಅಗತ್ಯಗಳ ತೃಪ್ತಿಯ ಮೇಲಿರುವ ಏನಿದು ಗಮನಕ್ಕೆ ಕೀಲಿ ಕೈ ಆಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯೆ ನಿರ್ವಹಣೆಗೆ ಸಿದ್ಧಾಂತವಾಗಿದೆ? ಕ್ವಶನ್ ನಂಬರ್ 8. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ. ಇದು ಎಕ್ಸಾಮ್ 2024 ಎಕ್ಸಾಮ್ 3ನಲ್ಲಿ ಕೇಳಿದಂತಹ ಪ್ರಶ್ನೆ. ಕ್ವಶನ್ ನಂಬರ್ 9 ನೋಡಿ ಸೋಡಿ ನೀಡುವಿಕೆ ಸ್ಪರ್ಧೆಗಳು, ಉಚಿತ ಮಾದರಿಗಳು ಮತ್ತು ಲಕ್ಕಿ ಡ್ರಾ ಇದರ ಉದಾಹರಣೆಯಾಗಿದೆ. 9ನೇ ಪ್ರಶ್ನೆ ಸರಿಯಾದ ಉತ್ತರ ಮಾರಾಟ ಪ್ರವರ್ತನೆ. ಕ್ವಶನ್ ನಂಬರ್ 10 ಟೂತ್ ಪೇಸ್ಟ್ ಡ್ಯಾಶ್ ಉತ್ಪನ್ನ ಉದಾಹರಣೆಯಾಗಿದೆ. ಈಗ ತಾನೇ ನಾವು ಕ್ವಶನ್ ನಂಬರ್ ಓದಿದ್ವಿ, ಅದು ದೀರ್ಘಕಾಲಿಕ ಬಾರದ ಉತ್ಪಾದನೆ ಅಂದರೆ ಲಿಮಿಟೆಡ್ ಟೈಮಲ್ಲೇ ಮುಗಿದೋಗುತ್ತೆ. ಆಭರಣವು ಡ್ಯಾಶ್ ಕೈ ಉದಾಹರಣೆಯಾಗಿದೆ. ಮುಗೀತ್ರಿ ಲಾಸ್ಟ್ ಕ್ವಶನ್ ಆಫ್ ಮೈ MCQs. 23 ನಿಮಿಷಗಳ ಕಾಲ ನನ್ನ ಜೊತೆ ಕಳೆದ್ರಲ್ವಾ, ದೇವರು ಸದಾ ಸಂತೋಷವಿರಲಿ. ಎಲ್ಲ MCQs ಇದೇ ಒಂದು ಕ್ವಶನ್ ಪೇಪರ್ ವಿಡಿಯೋಯಿಂದ ಬರಲಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸರಿಯಾದ ಉತ್ತರ ವಿಶಿಷ್ಟ ಉತ್ಪನ್ನ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ.